ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. 4-5 ಜನ ಫೋನ್ ಮಾಡಿಬಿಟ್ರು, ನಾಳೆ ಏನು ಪರ್ವಕಾಲ ಅಂತಲ್ಲ, ಏನು ತರ್ಪಣ ಕೊಡಬೇಕಲ್ಲ, ಏನು ಹಾಗೆ ಅಂತ. ನಮಗೆ ಅಮಾವಾಸ್ಯೆ ಮುಗಿದು ಹೇಗೆ ತಿಂಗಳು ಆರಂಭ ಆಗತ್ತೆಯೋ, ಪ್ರಥಮೆಯಿಂದ ಆರಂಭ ಆಗತ್ತೆಯೋ, ಅದೇ ಮಾದರಿ ತಮಿಳ್ ತಿಂಗಳಲ್ಲಿ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದರೆ ಆ ರಾಶಿ ಏನು ರಾಶಿಯಲ್ಲಿ ಪ್ರವೇಶ ಮಾಡುತ್ತಾನೆಯೋ ಅದು ಆ ತಿಂಗಳ ಹೆಸರು ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೂರ್ಯ ಮೇಷರಾಶಿಯಲ್ಲಿ ಪ್ರವೇಶ ಮಾಡ್ತಾನ ಅಂತಂದರೆ ಅದು ತಮಿಳ್ ತಿಂಗಳು ಹುಟ್ಟುತ್ತೆ. ತಮಿಳ್ ವರ್ಡಪಿರಪ್ಪು ಅಂತ ಹೇಳ್ತಾರೆ. ಅಲ್ಲಿ ಒಂದು ತಿಂಗಳಿದ್ದು ಆಮೇಲೆ ಋಷಭ ರಾಶಿಯಲ್ಲಿ ಪ್ರವೇಶ ಮಾಡ್ತಾರೆ. ಅದಕ್ಕೆ ಋಷಭ ಮಾಸ ಅಂತ. ನಾವು ಚೈತ್ರ ವೈಶಾಖ ಅಂತ ಹೇಳೋ ಮಾದರಿ ತಮಿಳಲ್ಲಿ ಎರಡಿದೆ. ಚಿತ್ರೈ ವೈಕಾಸಿ ಆಣಿ ಅಂತ ಇದೆ, ಅದು ಇಲ್ಲದೆ ಮೇಷ ಮಾಸಂ ಋಷಭ ಮಾಸಂ ಹಾಗೆ ಅಂತ, ಅದು 12 ತಿಂಗಳ ಹೆಸರದು. ಹಾಗಿರುವ ಕಾರಣ ನಾಳೆ ಸಿಂಹರಾಶಿಯಲ್ಲಿ ಪ್ರವೇಶ ಮಾಡುವುದರಿಂದ ಸಿಂಹ ಸಂಕ್ರಮಣ. ಮತ್ತು ಈ ಸಂಕ್ರಮಣದಲ್ಲಿ ಒಂದು 4 ಸಲ ವರ್ಷದಲ್ಲಿ ಮಾರಿ ಬರುವಂಥದ್ದು ಏನು ಅಂತಂದರೆ, ಮಾರಿ ಬರೋದಿಲ್ಲ, ಆ ಸಂಕ್ರಮಣ ದಿವಸವೇ ಬರುವಂಥದ್ದು ವಿಷ್ಣುಪತಿ ಪುಣ್ಯಕಾಲ ಅಂತ. ಅದೇ ತಾನೇ ಪರ್ವಕಾಲ ಅಂತ ಹೇಳ್ತಾರೆ. ಮತ್ತು ಸಂಕ್ರಮಣದಲ್ಲಿ ನಮಗೂ ತರ್ಪಣ ಉಂಟು, ಯಾರು ಅದನ್ನು ಮಾಡೋದಿಲ್ಲ. ತಂದೆ ತೀರಿ ಹೋಗಿ 1 ವರ್ಷ ಆಯಿತು ಅಂತಂದರೆ ವರ್ಷಾಬ್ದಿಕ ಆದ ಮೇಲೆ ಬರುವ ಅಮಾವಾಸ್ಯೆಯಲ್ಲಿ ಮಟ್ಟು ತರ್ಪಣ ಕೊಡಬೇಕು ಅಂತ ನಾವು ಅಭ್ಯಾಸದಲ್ಲಿ ಇಟ್ಟಿದ್ದಾರೆ. ಆದರೆ 1 ವರ್ಷ ಮುಗಿದ ಮೇಲೆ ಷಣ್ಣವತಿ ಅಂತ ಏನಿದೆಯೋ, ಆ ಷಣ್ಣವತಿ ಅಂತಂದರೆ ಷಣ್ಣವತಿ, ಷಣ್ ಅಂತಂದರೆ 6, ನವತಿ ಅಂದರೆ 90, 96 ಅಂದರೆ ಏನು? ಒಂದು ತಂದೆ ತೀರಿ ಹೋದರೆ ಆ ವರ್ಷ 1 ವರ್ಷ ಆದ ಮೇಲೆ ಒಂದೊಂದು ವರ್ಷವೂ 96 ಶ್ರಾದ್ದ ಮಾಡಬೇಕು ಒಂದು ಕರ್ತ ಆದವ. ಅಂದರೆ ಕಾಲಕ್ರಮದಲ್ಲಿ ಅದು ಸಾಧ್ಯವಿಲ್ಲ ಹಾಗೆ ಎಂಬ ಪಕ್ಷದಲ್ಲಿ ದೊಡ್ಡವರೇ ಏನು ಮಾಡಿದ್ದಾರೆ, ಸಿರದೆಲ್ಲ ಪಿಂಡ ಪ್ರಧಾನವಾಗಿಯೇ ಮಾಡಬೇಕು. ಅಂದರೆ ಪ್ರತಿ ವರ್ಷ ಮಾಡುವ ತಾಯಿ ತಂದೆ ಶ್ರಾದ್ದಗಳು. ಮತ್ತು ಮಹಾಲಯ ಪಕ್ಷದಲ್ಲಿ ಯಾವತ್ತೋ ಒಂದು ದಿನ ಈ ಶ್ರಾದ್ದದಲ್ಲಿ ಪಿಂಡ ಪ್ರಧಾನವಾಗಿಯೇ ಒಂದೊಂದು ಹೆಸರು ಗೋತ್ರವೂ ಹೇಳಿ ಪಿಂಡ ಇಟ್ಟು ಶ್ರಾದ್ದ ಮಾಡಬೇಕು. ಒಂದು ದಿನವಾದರೂ, ಆದರೆ ಒಂದು ದಿನ ತಿಥಿ ಮಾಡಿಟ್ಟು ಸಾಕು ಅಂತಿಲ್ಲ. ಪಕ್ಷದಲ್ಲಿ 15 ದಿನವೂ ತರ್ಪಣ ಕೊಡಬೇಕು. ಪಕ್ಷ ಅಂತಂಬೋದು 15, ಆದರೂ ಈ ಮಹಾಲಯ ಪಕ್ಷದಲ್ಲಿ ಮಾತಾಮಹ ಶ್ರಾದ್ದ ಆಶ್ವೀಜ ಶುಕ್ಲ ಪಕ್ಷ ಪ್ರಥಮೆ, ಮಹಾಲಯ ಪಕ್ಷ ಅಮಾವಾಸ್ಯೆಗೆ ಮರುದಿವಸ ಬರುವ ಕಾರಣ ಅದು ಇಲ್ಲಿ ಸೇರಿದ್ದೇ. ಅದಕ್ಕೆ ಆ ಪ್ರಥಮೆಗೆ ಮರುದಿವಸದ ಶವರಗಳೆಲ್ಲ ಮಾಡಿಕೆ ಬೇಕು ಹೊರತು ಆವತ್ತದವರೆಗೂ ಮಾಡಲಿಕ್ಕೆ ಇಲ್ಲ. ಆದ ಕಾರಣ ಇದು 16 ದಿವಸ. ಮತ್ತು ಏಕಾದಶಿ ನಾವು ತರ್ಪಣ ಕೊಡಲಿಕ್ಕೆ ಶ್ರಾದ್ದ ಯಾವುದೂ ಇಲ್ಲ, ಆದರೆ ಅದು ಇಲ್ಲ. ಆದ ಕಾರಣ ಆವತ್ತಿನ ದಿನ ಏನು ನೇಮ ಅಂತಂತಂದರೆ ಪೌಮಾನ ಪಾರಾಯಣ ತೆಲದವರು ಮಾಡಬಹುದು, ತೆಲದವರ ಹತ್ರ ಮಾಡಿಸಿ ಇಡಬಹುದು. ಅದರಿಂದ ಪಿತೃಗಳಿಗೆ ತರ್ಪಣ ಕೊಟ್ಟ ಒಂದು ಫಲ ಬರುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಮತ್ತು ಇದಕ್ಕೊಂದು ಶ್ಲೋಕ ಇದೆ, 96 ಶ್ರಾದ್ದ ಅಂತಂದರೆ ಕಾಲನೇಮದಲ್ಲಿ ಮಾಡ್ಲಿಕ್ಕೆ ಆಗಲಾರದು ಅಂತ ಸಿಲುದು. ಪಿಂಡ ಪ್ರದಾನ ಸಿಲುದು, ತರ್ಪಣ ಸಿಲುದು, ಹಿರಣ್ಯ ಶ್ರಾದ್ದ ಸಿಲುದು, ಆಮ ಶ್ರಾದ್ದ ಅಂತ. ಹಿರಣ್ಯ ಶ್ರಾದ್ದ ಅಂದರೆ 2 ಸಂಕಲ್ಪ ಮಾಡಿ 2 ಬ್ರಾಹ್ಮಣರಿಗೆ ರೂಪಾಯಾಗಿ ಕೊಡುವುದು. ಆಮ ಶ್ರಾದ್ದ ಅಂತಂದರೆ, ಆಮ ಅಂದರೆ ಹಸಿ ಪದಾರ್ಥ, ಊಟ ಹಾಕಲಿಕ್ಕೆ ಸಾಧ್ಯವಿಲ್ಲದ ಪಕ್ಷದಲ್ಲಿ ಹಸಿ ಪದಾರ್ಥವಾಗಿ ಅಕ್ಕಿ, ಬಾಳೆಕಾಯಿ, ಅಡಿಕೆ, ಬೆಳೆದಲೆ, ತೆಂಗಿನಕಾಯಿ ದಕ್ಷಿಣ ಇಟ್ಟು ಕೊಡಬಹುದು ಅಂತ. ಮತ್ತು ತರ್ಪಣ ಮಾಡೋದು ಸಿಲ ದಿವಸ ಅಂತ ಹೇಳಿದ್ದಾರೆ. ಇದಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾರೆ 96 ಶ್ರಾದ್ದ ಅಂದರೆ ಯಾವುದು ಅಂತಂದರೆ, ಅಮಾಮನು ಯುಗಕ್ರಾಂತೌ ಮಹಾಲಯೌ ವ್ಯತಿ ವೈಧೃತಿ ಅಷ್ಟಕ ನಷ್ಟಕಾಚೈವ ಷಣ್ಣವತ್ಯಾ ಪ್ರಕೀರ್ತಿತಾ ಹಾಗೆ ಅಂತ ಈ 96 ಶ್ರಾದ್ದಗಳು ಇದರ ಹೆಸರಿದು. ಅಮಾಮನು ಅಂತಂದರೆ, ಅಂತಂದರೆ ಅಮಾವಾಸ್ಯೆ. ಒಂದು ವರ್ಷಕ್ಕೆ ಎಷ್ಟು ಅಮಾವಾಸ್ಯೆ, ಒಂದು ವರ್ಷಕ್ಕೆ ಎಷ್ಟು ಮನ್ವಂತರ, 12 ಅಮಾವಾಸ್ಯೆ. ಇದು 96 ಟೋಟಲಾಗಿ ಸೇರಿಸಿರೋ 96ಗೆ ಮೇಲೆಯೇ ಬರೋದು. ಅಧಿಕ ಮಾಸದಲ್ಲಿ ನಾವು ಸ್ವಲ್ಪ ಹೆಚ್ಚಾಗಿ ಬರಬಹುದು. ಅಮಾವಾಸ್ಯೆ, ಮನ್ವಂತರ, ಯುಗ, ಕಲಿಯುಗಾದಿ ಅಂತ 4 ಯುಗ ಹಾಕಿರೋರು ಪಂಚಾಂಗದಲ್ಲಿ. ಕಲಿಯುಗಾದಿ ಪುಣ್ಯಕಾಲಂ ಹಾಗೆ ಅಂತ. ಯುಗಾದಿ ಅಂತ ಅಂಬೋದು ಅದರಲ್ಲಿ ಒಂದೊಂದು ಯುಗಾದಿ ದಿನ ಆರಂಭವೇ ಅದು ತರ್ಪಣ ಬಿಡುವ ಕಾಲ. ಮಾಮನು ಯುಗ ಕ್ರಾಂತವು ಅಂದರೆ ಸಂಕ್ರಮಣ ಅಂತ, ವರ್ಷಕ್ಕೆ 12 ಸಂಕ್ರಮಣ. ಮಹಾಲಯ ಪಕ್ಷ, ವಿತಿ
ಯೋಗದಲ್ಲಿ ವಿಷ್ಕಂಭ ಪ್ರೀತಿ ಆಯುಷ್ಮಾನ್ ಅಂತ ಯೋಗ ಇದೆ. ಆ ಯೋಗದಲ್ಲಿ ಬರುವ ವ್ಯತಿಪಾದ ಯೋಗ ಮತ್ತು ವೈಧೃತಿ ಯೋಗ, ಇದು ಟೋಟಲ್ 24 ಬರುವುದು. ವೈಧೃತಿ ಅಷ್ಟಕ ನಷ್ಟಕ ಚೈವ, ಅಷ್ಟಕ ಅನ್ವಷ್ಟಕ ಪಂಚಾಂಗದಲ್ಲಿ ಹಾಕಿರೋರು. ಅಷ್ಟಕ ಶ್ರಾರ್ಧಂ, ಅನ್ವಷ್ಟಕ ಶ್ರಾರ್ಧಂ, ತಿಸ್ರೋಷ್ಟಕ ಶ್ರಾರ್ಧಂ, ಪೂರ್ವೇದ್ಯು ಹಾಗೆ ಅಂತ ಹಾಕಿರೋರು. ಆದ ಕಾರಣ ಅದರಲ್ಲಿ ಹೆಚ್ಚು ಮುಂಚೆ ಬರೋದು ಪೂರ್ವೇದ್ಯು ಮೊದಲಿ, ಆಮೇಲೆ ಅಷ್ಟಕ ಅನ್ವಷ್ಟಕ, ಇದು 3 ಸೇರಿದ್ದಕ್ಕೆ ಹೆಸರು ತಾನೆ ತಿಸ್ರೋಷ್ಟಕ ಅಂತ ಹೆಸರು. ಇದು ವ್ಯತಿವೈಧೃತಿ ಮಹಾಲಯ ವ್ಯತಿವೈಧೃತಿ ಅಷ್ಟಕ ನಷ್ಟಕ ಚೈವ ಷಣ್ಣವತ್ಯ ಪ್ರಕೀರ್ತಿತಾ. ಇದು ಎಲ್ಲ ಸೇರಿತು ಅಂತಂದರೆ 96, ಮಿನಿಮಮ್ 98ಗೆ ಮೇಲೆಯೇ ಬರೋದು. ಅಧಿಕ ಮಾಸದಲ್ಲಿ 1-2 ಹೆಚ್ಚಾಗಿ ಬರುತ್ತೆ. ಹಾಗೆ ಇದು ಸಂಪ್ರದಾಯದಲ್ಲಿ ಇಲ್ಲ, ಹಾಗೆ ಅಂತ ಇಲ್ಲ. ನಾವು ಅಭ್ಯಾಸ ಅಂತ ಅಂಬೋದು ಒಂದೊಂದಾಗಿ ಮಾಡ್ತಾ ಹೋಗಬೇಕು. ಸ್ವಲ್ಪ ದಿನ ಆದರೆ ಅಭ್ಯಾಸವಾಗುತ್ತೆ. ಅಂದರೆ ಈ ಕಾಲದಲ್ಲಿ ಅವರವರ ಸಂಪ್ರದಾಯ ಅಂತಿಲ್ಲ, ಇದು ಮಾಡಿಯೇ ಆಗಬೇಕು ಎಲ್ಲರೂ. ಕಾಲನೇಮ, ಬೇಗ ಕೆಲಸಕ್ಕೆ ಹೋಗ್ತೀರಿ ಅಂದರೆ ಆದಷ್ಟು ಬೇಗ ಆ ತರ್ಪಣವನ್ನು ಮಾಡಿಬಿಟ್ಟು ಹೋಗ್ರಿ ಅಷ್ಟೇ. ಅಂದರೆ ನಮ್ಮನ್ನು ಹೆತ್ತು ಬೆಳೆಸಿದ ಅಮ್ಮ ಅಪ್ಪನಿಗೆ ಇದೆಲ್ಲ ಮಾಡಬೇಕು ಅಂತ. ಅಮಾವಾಸ್ಯೆ ತರ್ಪಣ ಕೊಡೋ ಮಾದರಿಯೇ ಈ 12 ಜನಕ್ಕೆ ತಾಯಿ ಇದ್ದರು ಅಂದರೆ 9 ಜನ ಅದನ್ನು ನೋಡಿಕಿಲ್ರಿ. ಆ ಪ್ರಕಾರ ಈ ಷಣ್ಣವತಿ ಶ್ರಾದ್ದದಲ್ಲಿ ಬರುವುದು ತರ್ಪಣ ಮಾಡಿರಿ. 2 ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಅವರವ್ರ ಕೆಲಸಕ್ಕೆ ಹೋಗ್ತಾ ಇರ್ರಿ. ಇವತ್ತಿದ್ದರೆ GP ಎಲ್ಲ ಇದೆ, ಧಾರಾಳವಾಗಿ ಮಾಡಬಹುದು. ಪಿತೃ ಕಾರ್ಯವೂ ನಿಲ್ಲದೆ ನಡೀತೆ. ಇದು ಮಾಡೋದು ಸರಿ ಅಂತ ಹೇಳಲ್ಲ, ಪಿತೃ ಕಾರ್ಯವೂ ನಡೀತೆ. ನಮಗೂ ಕೆಲಸನ ಬಿಟ್ಟು ಈ ಕೆಲಸವಾಗಿ ಕೂತಿರೋಕ್ಕೆ ಸಾಧ್ಯವಿಲ್ಲ ಈ ಕಾಲದಲ್ಲಿ. ಹಳೆ ಕಾಲ ಸಂದರ್ಭ ದಂಡಿ ಎತ್ತು ಮಾಡ್ತಾ ಇದ್ದರು, ವಿಷಯ ತಿಳ್ಕೊಂಡಿದ್ರು, ಟೈಮ್ ಸಿಕ್ಕಿತ್ತು, ಸೌಕರ್ಯವೂ ಇತ್ತು. ಇವತ್ತೆಲ್ಲ ಕೆಲಸ ಅವಸರವಾಗಿ 1 ದಿವಸ ಶ್ರಾದ್ದ ಮಾಡೋದಕ್ಕೆ ಎಷ್ಟು ಅಸೌಕರ್ಯವಿದೆ ಅಂತ ಅವರವರಿಗೆ ಮಾಡೋವಂಥವ್ರಿಗೆ ಅದು ತಿಳಿಯೋದು. ಆದ ಕಾರಣ ಇವತ್ತು ಇದೆಲ್ಲ ಸೌಕರ್ಯ ಇದೆ, ಅದರಲ್ಲಿ ನೀವು ಇದನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡಿಕೊಂಬೋದು. ಅದಕ್ಕೆ ಇದು ಷಣ್ಣವತಿ ಶ್ರಾದ್ದ ಅಂತ. ಇದು ಇಲ್ಲದೆ ಸರ್ವ ಪಿತೃಗಳಿಗೆ ಮಾಡುವುದು ಅಂತಂದರೆ ಮಹಾಲಯ ಪಕ್ಷ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯನ ಪರ್ವಕಾಲ ಪುಣ್ಯಕಾಲ ಅಂತ ಹೇಳಿ ಇದು ಬೇರೆ. ಅದಿಲ್ಲದೆ ತರ್ಪಣ ದಿವಸ ಅಂತಂದರೆ ಅವರವರ ಶ್ರಾದ್ದದ ದಿವಸ, ತಾಯಿ ತಂದೆಯ ಶ್ರಾದ್ದದ ದಿವಸ ಮಾಡುವ ಪರೇಹಣಿ ಕರ್ತವ್ಯ ತರ್ಪಣ ಅಂತ ಹೆಸರು. ಅದಕ್ಕೆ ಶ್ರಾದ್ದ ಮಾಡೋದಕ್ಕೆ ಮರುದಿವಸ ತರ್ಪಣ ಕೊಡಬೇಕು ಅಂತ ನನಗೆ ತಿಳಿದ ವಿಷಯವನ್ನು ಇಲ್ಲಿ ಹೇಳಿದ್ದಾನೆ. ಆದಷ್ಟು ಇದನ್ನೆಲ್ಲ ಮುಡದಷ್ಟು ನಾವು ಅಭ್ಯಾಸ ಅಂತ ಅಂಬೋದು ಮಾಡ್ತಾ ಬರಬೇಕು. ಇವಾಗ ಇದು ಹೇಳಿದ್ದಕ್ಕೆ ಇದಕ್ಕೆ ಎಲ್ಲರೂ ಅಭ್ಯಾಸದಲ್ಲೇ ಇದು ಹೊಸ್ತಾ ಹೇಳ್ತಾ ಇದ್ದಾರೆ ಅಂತ ಕೇಳಬಹುದು. ಇದೆಲ್ಲ ಅಭ್ಯಾಸ ನಾವು ಮಾಡಿವು ಅಂತಂದರೆ ಅಭ್ಯಾಸವಾಗತ್ತೆ. ಹಾಗೆ ಇದು ನಮಗೆ ತಿಳಿದಷ್ಟು ಇದನ್ನು ಹೇಳಿದ್ದಾನೆ. ಇದರಲ್ಲಿ ಯಾವ ಸಂದೇಹ ಇದ್ದರೂ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ, ನಾವು ತಿಳಿದಷ್ಟು ಹೇಳ್ತೇವೆ. ಈ ವಿಷಯ ನಿಮಗೆ ಹಿಡಿದಿತ್ತು ಅಂದರೆ, ಈ ವಿಡಿಯೋ ಇದರಲ್ಲಿ ಬರುವ ವಿಷಯಗಳು ಹಿಡಿದಿದ್ದರೆ ನೀವು ಇದಕ್ಕೆ ಕಮೆಂಟ್ ಮಾಡಿ. ಯಾಕಂದರೆ ಒಬ್ಬರು ವಿಡಿಯೋನ ನೋಡಿದ್ದಾರೆ ಅಂತ ನಮಗೆ ತಿಳಿಬೇಕು ಅಂತಂದರೆ ಕಮೆಂಟ್ ಮಾಡಿರ್ತಾನೆ, ಇದನ್ನು ನೋಡಿದ್ದಾರೆ, ಇದನ್ನು ಕೇಳಿದ್ದಾರೆ ಅಂತ ತಿಳಿಯೋದು ನಮಗೆ. ಕೇಳಿ ಇದರಿಂದ ಜನಗಳಿಗೆ ಯೂಸ್ ಇದೆ ಅಂತಂದರೆ ನಮಗೆ ತಿಳಿದ 4 ವಿಷಯವನ್ನು ಹೇಳಬಹುದು. ನಾವಿವಾಗ ಪುರೋಹಿತ ಮಾಡ್ತಾವೆ ಅಂತಂದರೆ ಮಾಡೋ ಸಂದರ್ಭದಲ್ಲಿ ಕಾಲನಿಯಮಗಳು ಟೈಮ್ ಸಿಕ್ಕತ್ತೆಯೋ ಇಲ್ಲವೋ ಕೆಲಸಗಳಾಗಬೇಕು. ಸುಮ್ಮನಿರೋ ಟೈಮ್ಲಿ ವಿಷಯಗಳನ್ನು ಹೇಳಬಹುದು. ನಮಗೆ ತಿಳಿದ 2 ವಿಷಯನ ಇದು 100% ಕರೆಕ್ಟು ಹಾಗೆ ಅಂತ ಹೇಳಲಿಕ್ಕಿಲ್ಲ. ಕಾಲನೇಮ ಅವರವರ ತಗೊಂಬೋ ರೀತಿಯಲ್ಲಿ ಇದೆಲ್ಲ. ಆದ ಕಾರಣ ಈ ವಿಷಯಗಳಿದೆಲ್ಲ ನಿಮಗೆ ಹಿಡಿದಿತ್ತು ಅಂತಂದರೆ ಇದಕ್ಕೆ ಕಮೆಂಟ್ ಮಾಡಿ. ನಮಗೆ ಆದಷ್ಟು ತಿಳಿದ ವಿಷಯಗಳನ್ನು ಹೇಳೋಕ್ಕೆ ನಾವು ತಯಾರಾಗಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾಯ ನಮಃ.